ನಮಸ್ಕಾರ ಎಲ್ಲರಿಗೂ ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ನಮಗೆ ಪ್ರೇರೇಪಣೆ ಆಗುತ್ತದೆ ಮತ್ತು ಇನ್ನೂ ಬೇರೆ ಬೇರೆ ರೀತಿಯ ವಿಡಿಯೋ ಮಾಡಬೇಕಂತ ಅನಿಸುತ್ತದೆ. ಆದ್ದರಿಂದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ನಮ್ಮ ಚಾನಲ್ನಲ್ಲಿ ಬಣ್ಣ ಬಣ್ಣದ ಚಪಾತಿಯನ್ನು ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಇದನ್ನು ಮಾಡಲು ಒಂದು ಬೀಟ್ರೂಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಜಾರಿಗೆ ಹಾಕ್ಕೊಂಡು ಆ ರಸವನ್ನು ಸೋಸಿಟ್ಕೊಳ್ರಿ. ಈಗ ಒಂದು ಪರಾತ್ನಾಗ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಈಗ ಇದ್ರಾಗ 4 ಭಾಗ ಮಾಡಿರಿ. ಒಂದು ಭಾಗಕ್ಕೆ ಪಾಲಕನ್ನು ನೀರಲ್ಲಿ ಕುದಿಸಿ ಆರಿದ ನಂತರ ಪ್ಯೂರಿ ಮಾಡಿ ಇಟ್ಕೊಂಡ್ಬಂದು ಅದಕ್ಕೆ ಆ ರಸವನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾದಿ ಇಟ್ಕೊಳ್ರಿ. ಈಗ ಇನ್ನೊಂದು ಭಾಗಕ್ಕೆ ಬೀಟ್ರೂಟ್ ರಸನ ಹಾಕ್ಕೊಂಡು ಚೆನ್ನಾಗಿ ನಾದಿ ಇಟ್ಕೊಳ್ರಿ. ಇನ್ನು 3ನೇ ಭಾಗಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಸ್ವಲ್ಪವೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಇಟ್ಕೊಳ್ರಿ. ನೀರನ್ನು ಒಮ್ಮೆಲೆ ಹಾಕ್ಕೋಬೇಡ್ರಿ, ಸ್ವಲ್ಪ ಹಾಕ್ಕೊಂಡು ನಾದಿ ಇಟ್ಕೊಳ್ರಿ. 1 ಗಂಟೆ ಆದರೂ ನೆನಿಬೇಕು ಹಿಟ್ಟು. ಈಗ ಇನ್ನೊಂದು ಭಾಗಕ್ಕೆ ಏನು ಹಾಕದೆ ಹಾಗೆ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ನಾದಿಡ್ರಿ. ನೆನೆದ ನಂತರ ಈಗ ಪಾಲಕ್ ರಸ ಹಾಕಿ ಇಟ್ಕೊಂಡಿರುವಂಥ ಹಿಟ್ಟನ್ನು ತೊಗೊಳ್ರಿ. ಹಿಟ್ಟನ್ನು ಮೊದಲು ಚರ ಈ ರೀತಿ ನಾದಿ ಇಟ್ಕೊಳ್ರಿ. ಪಾಲಕ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಕಬ್ಬಿನಾಂಶ ಜಾಸ್ತಿ ಇರ್ತೈತಿ. ಈಗ ಇದನ್ನು ಇಟ್ಟಿಟ್ಟು ಒಂದು ಉಳ್ಳೆಗಳನ್ನಾಗಿ ಮಾಡಿಟ್ಕೊಳ್ರಿ. ಎಲ್ಲ ಉಳ್ಳೆಗಳನ್ನು ಒಮ್ಮೆ ಮಾಡಿಟ್ಕೊಂಡ್ರೆ ಚಪಾತಿ ಮಾಡೋಕೆ ಅನುಕೂಲ ಆಗುತ್ತೆ ರೀ. ನೋಡಿ ಇದನ್ನು ಆಮೇಲೆ ಈ ರೀತಿ ಪೂರ್ತಿ ಉಂಡೆಯನ್ನಾಗಿ ಮಾಡ್ಕೊಳ್ರಿ. ಮಾಡ್ಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿರಿ. ಇವೆಲ್ಲವನ್ನು ಮಾಡಿಟ್ಕೊಳ್ರಿ. ಇದನ್ನು ಹಿಟ್ಟಿನಲ್ಲಿ ಅದ್ದಿ ಒಂದು ಪೂರಿ ಸೈಜಿಗೆ ಆಗೋಷ್ಟು ಲಟ್ಟಿಸ್ಕೊಳ್ರಿ. ನಾವು ಪೂರಿ ಮಾಡ್ತೀವಲ್ಲ ಅದರಷ್ಟು ಅಗಲವಾಗಿ ಲಟ್ಟಿಸ್ಕೊಳ್ರಿ ಎಲ್ಲ ಹಿಟ್ಟನ್ನು. ನೋಡಿ ಈ ರೀತಿ ಲಟ್ಟಿಸಿಟ್ಕೊಳ್ರಿ. ಅದಕ್ಕೆ ಒಂದಕ್ಕೆ ಹಿಟ್ಟು ಹಚ್ಕೊಳ್ರಿ, ಒಂದಕ್ಕೆ ಒಳ್ಳೆಣ್ಣೆ ಹಚ್ಕೊಂಡು ಎರಡನ್ನು ಸೇರಿಸಿ. ಒಂದು ಭಾಗಕ್ಕೆ ಹಿಟ್ಟು ಹಚ್ಚಬೇಕು, ಒಂದು ಭಾಗಕ್ಕೆ ಎಣ್ಣೆ, ಒಂದು ಭಾಗಕ್ಕೆ ಹಿಟ್ಟು ಹಚ್ಚಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ರಿ. ನೋಡಿ ಈಗ ಮಾಡಿಟ್ಟಿರೋಂಥ ಒಂದು ಉಳ್ಳಿಯನ್ನು ತೊಗೊಳ್ರಿ. ಈಗ ಅದನ್ನು ಹಿಟ್ಟಿನಲ್ಲಿ ಅದ್ಬೇಕು. 2 ಕಡೆ ಹಿಟ್ಟು ಹಚ್ಕೊಳ್ರಿ. ಹಿಟ್ಟು ಹಚ್ಕೊಂಡು ಸ್ವಲ್ಪ ಕೆಳಗೆ ಹಿಟ್ಟು ಹಾಕ್ಕೊಳ್ರಿ. ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ರೌಂಡಾಗಿ ಲಟ್ಟಿಸ್ರಿ. ದಂಡಿಯನ್ನು ಲಟ್ಟಿಸ್ರಿ. ನಾನು ಒಂದೊಂದು ಸಲ ಲಟ್ಟಿಸಿದ ನಂತರ ಅದನ್ನು ಚಪಾತಿಯನ್ನು ಎತ್ತಿ ಹಾಕ್ಕೊಳ್ಬೇಕು. ಇಲ್ಲಾಂದ್ರೆ ಅದು ಚಪಾತಿ ಕಲ್ಲಿಗೆ ಅಂಟ್ಕೊಂಡು ಬಿಡ್ತೈತಿ. ನೋಡಿ ಈಗ ಬಲಗೈಯಿಂದ ಎಡಗೈಗೆ ಹಾಕ್ಕೊಳ್ರಿ, ಎಡಗೈಯಿಂದ ಬಲಗೈ ಹಾಕ್ಕೊಳ್ರಿ. ಚಪಾತಿನ ಹಾಕ್ಕೊಂಡು ಕಾದ ಹಂಚಿಗೆ ಈ ರೀತಿಯಾಗಿ ಹಾಕ್ಕೊಳ್ರಿ. ಕೈ ಬೆರಳನ್ನು ಅಗಲ ಮಾಡಿ ಹಾಕ್ಕೊಳ್ರಿ. ಅಂದರೆ ಚಪಾತಿ ಮಡಚೋದಿಲ್ಲ, ಚೆನ್ನಾಗಿರ್ತೈತಿ. ನೋಡಿ ಈಗ ಒಂದು 10 ಸೆಕೆಂಡ್ ಬಿಟ್ಟ ನಂತರ ಹೊಳಿಸಿ ಹಾಕ್ಕೊಳ್ರಿ. ನಾವು ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ಮೇಲೆ ಚಪಾತಿಗೆ. ನೀವು ಎಣ್ಣೆಯಲ್ಲಿ ಹಚ್ಕೋಬೋದು, ತುಪ್ಪ ಹಚ್ಕೋಬೋದು. ಹಚ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ರಿ. ನೋಡಿ ಈಗ ರುಚಿಕರವಾದ ಪಾಲಕ್ ಚಪಾತಿ ಈಸ್ ರೆಡಿ. ಗ್ರೀನ್ ಚಪಾತಿ ಈಸ್ ರೆಡಿ. ನೋಡಿ ಈಗ ಸ್ವಲ್ಪ ಆರಿದ ನಂತರ ನೋಡಿ ಪದರ ಬಿಚ್ಚುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪದರ ಬಿಚ್ಚುತ್ತೆ. ಎಷ್ಟು ಮಸ್ತಾದ ಚಪಾತಿ ಈಸ್ ರೆಡಿ. ಈಗ ಇನ್ನೊಂದು ಮಾಡಿ ತೋರಿಸ್ತೀನಿ ಬರ್ರಿ. ಈ ಉಳ್ಳಿಯನ್ನು ಹಿಟ್ಟು ಹಚ್ಕೊರಿ. ಉಳ್ಳಿಗೆ 2 ಕಡೆ ಹಚ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಡ್ರಿ. ಒಂದು ಅಥವಾ 2 ಸಲ ಲಟ್ಟಿಸ್ಬೇಕು, ಎತ್ತಿ ಹಾಕಬೇಕು, ಇಲ್ಲಾಂದರೆ ಕಲ್ಲಿಗೆ ಅಂಟ್ಕೊಂಡು ಬಿಡ್ತೈತೆ ಅದು. ನೋಡಿ ಈ ರೀತಿಯಾಗಿ ಲಟ್ಟಿಸಿ ಲಾಸ್ಟಿಗೆ ಕೊನೆಯಲ್ಲಿ ಎಲ್ಲಿ ಸ್ವಲ್ಪ ದಂಡಿ ದಪ್ಪ ಅನಿಸುತ್ತೆ ಅಲ್ಲೆಲ್ಲ ಒಮ್ಮೆ 1-2 ಸಲ ಚೆನ್ನಾಗಿ ಲಟ್ಟಿಸ್ಕೊಂಡ್ರೆ ಚಪಾತಿ ರೆಡಿ. ನೋಡಿ ಈ ರೀತಿ ಹಾಕ್ಕೊಳ್ಬೇಕು ಚಪಾತಿ ಕೈಯಾಗ. ಹಾಕ್ಕೊಂಡು ಕಾದ ಹಂಚಿಗೆ ಚಪಾತಿ ಮಾಡಿಟ್ಟಂಥ ಚಪಾತಿ ಹಾಕ್ಕೊಳ್ರಿ. ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಜೋರು ಇರಬೇಕು ಚಪಾತಿ ಬೇಯಿಸುವಾಗ. ನೋಡಿ ಇಲ್ಲಿ ಯಾವುದೇ ರೀತಿ ಚಮಚ ಅಥವಾ ಬಟ್ಟೆಯಿಂದ ಮುಟ್ಟಿಲ್ಲ ಅಂದರೆ ಸಹ ಚಪಾತಿ ಹೇಗೆ ಪೂರಿ ರೀತಿಯಾಗಿ ಉಬ್ಬಿ ಬರ್ತಾ ಇದೆ. ಎಷ್ಟು ಮಸ್ತಾಗಿ ಬಂದು ಚಪಾತಿ, ಎಷ್ಟು ಮೃದು ಆಗಿದೆ. ಮಡಚಿದ್ರೂ ಕಟ್ ಆಗೋದಿಲ್ಲ, ಹರಿಯುವುದಿಲ್ಲ, ಮಸ್ತ್ ಆಗ್ತದೆ. ಇನ್ನೊಂದು ಬೀಟ್ರೂಟ್ ಹಾಕಿ ಇಟ್ಟಂತಹ ಹಿಟ್ಟನ್ನು ತೊಗೊಳ್ರಿ. ತೊಗೊಂಡು ಚರ ನಾದ್ಕೊಳ್ರಿ. ನಾದ್ಕೊಂಡು ಅವನು ಸಹ ಈ ರೀತಿಯಾಗಿ ಒಂದು ನಿಂಬೆ ಹಣ್ಣಿನ ಗಾತ್ರಷ್ಟು ಉಂಡೆಗಳನ್ನಾಗಿ ಮಾಡ್ಕೊಂಡು ಈ ರೀತಿ ರೌಂಡಾಗಿ ಮಾಡಿ ಇಟ್ಕೊಳ್ರಿ. ಈ ರೀತಿ ಮಾಡಿಟ್ಟಂಥ ಉಳ್ಳಿಗೆ 2 ಕಡೆ ಹಿಟ್ಟು ಹಚ್ಚಿರಿ. ಒಣ ಹಿಟ್ಟು, ಗೋಧಿ ಹಿಟ್ಟು ಹಚ್ಚಿ ಇದನ್ನು ಪೂರಿ ಮಾಡ್ತೀವಲ್ಲ ಆ ಸೈಜಿಗೆ ಎಲ್ಲವನ್ನು ಒಮ್ಮೆ ಲಟ್ಟಿಸಿ ಇಟ್ಕೊಳ್ರಿ. ಅಂದರೆ ಈ ರೀತಿ ಲಟ್ಟಿಸಿ ಇಟ್ಕೊಳ್ಳೋದ್ರಿಂದ ಚಪಾತಿ ಮಾಡಲು ಅನುಕೂಲ ಆಗುತ್ತೆ, ಜಲ್ದಿ ಮಾಡಲು.
ಈಗ ಒಂದಕ್ಕೆ ಒಳ್ಳನ್ನು ಹಚ್ಕೊಳ್ರಿ, ಇನ್ನೊಂದಕ್ಕೆ ಒಣ ಹಿಟ್ಟಲ್ಲಿ ಅದ್ದಿ ಒಂದಕ್ಕೊಂದು ಅಂಟಿಸಿ ಇಟ್ಕೊಳ್ರಿ. ಒಂದು ಕಡೆ ಎಣ್ಣೆ ಹಚ್ಬೇಕು, ಒಂದು ಕಡೆ ಹಿಟ್ಟು ಹಚ್ಬೇಕು, ಒಂದಕ್ಕೊಂದು ಅಂಟಿಸಿ ಇಟ್ಕೊಳ್ಬೇಕು. ಎಲ್ಲವನ್ನು ಮಾಡಿ ಇಟ್ಕೊಂಡಿವ್ರಿ. ಈಗ ಲಟ್ಸೋದು ಹೇಗಂತ ತೋರಿಸ್ತೀವಿ ಬರ್ರಿ. ಇನ್ನು ಎರಡು ಕಡೆ ಮತ್ತು ಒಣ ಹಿಟ್ಟು ಹಚ್ಬೇಕು. ಇದಕ್ಕೆ ಹಿಟ್ಟು ಹಚ್ಚಿ ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು, ದಂಡಿ ಲಟ್ಟಿಸ್ಕೊಳ್ಬೇಕು ನಾವು. ನೋಡಿ ಈ ರೀತಿಯಾಗಿ ದಂಡಿ ಮೇಲೆ ಲಟ್ಟಿಸ್ಕೊಳ್ರಿ. ಮತ್ತು ಒಂದೆರಡು ಸಲ ಲಟ್ಸಿದ ನಂತರ ಎತ್ತಿ ಹಾಕ್ಕೊಳ್ರಿ ಚಪಾತಿ, ಇಲ್ಲಾಂದರೆ ಕಲ್ಲಿಗೆ ಅಂಟ್ಕೊಳುತ್ತೆ. ಮತ್ತು ಅವಾಗ ಒಣ ಹಿಟ್ಟಿನಲ್ಲಿ ಅದ್ಬೇಕು ಅದನ್ನು ಚಪಾತಿಯನ್ನು, ಅಂದ್ರೆ ಲತ್ತುಣಿಗಿನೂ ಹಿಟ್ಟು ಹತ್ತಲ್ಲ. ಈಗ ನೋಡಿ ಬಲಗೈಯಿಂದ ಎಡಗೈ ಹಾಕ್ಕೊಡ್ರಿ ಚಪಾತಿ, ಎಡಗೈಯಿಂದ ಬಲಗೈ ಹಾಕ್ಕೊಳ್ರಿ. ಹಾಕ್ಕೊಂಡು ಈ ರೀತಿ ಕಾದ ಹಂಚಿಗೆ ಹಾಕ್ಕೊಂಡು ಒಂದು 10 ಸೆಕೆಂಡ್ ಬಿಟ್ಟು ಹೊಳಿಸ್ಕೊಳ್ರಿ. ನೋಡಿ ಈಗ ಬಣ್ಣದ ಗುಲಾಬಿ ಬಣ್ಣದ ಚಪಾತಿ ರೆಡಿ. ಈಗ ಇನ್ನೊಂದು ಅರಿಶಿನ ಹಾಕಿ ನೆನೆಯಲು ಬಿಟ್ಟಂಥ ಹಿಟ್ಟನ್ನು ತೊಗೊಂಡು ಈ ರೀತಿ ಚರ ಆಗಿ ನಾದ್ಕೊಳ್ರಿ. ನಾದ್ಕೊಂಡ ನಂತರ ಅವನು ಸಹ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಉಳ್ಳಿ ಮಾಡಿ ಇಟ್ಕೊಳ್ರಿ. ಮಾಡಿ ರೌಂಡಾಗ ಮಾಡಿರಿ. ರೌಂಡ್ ಮಾಡಿರಿ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಈಗ ಇವಕ್ಕೆ ಒಣ ಹಿಟ್ಟಿನಲ್ಲಿ ಅದು ಎರಡು ಕಡೆ ಒಣ ಹಿಟ್ಟು ಹಚ್ಕೊಳ್ರಿ. ಇದಕ್ಕೆ ಹಚ್ಕೊಂಡು ಪೂರಿ ಮಾಡ್ತೀವಲ್ಲ, ಆ ಪೂರಿ ಸೈಜಿಗೆ ಹಿಟ್ಟನ್ನು ಲಟ್ಟಿಸಿ ಇಟ್ಕೊಳ್ರಿ ಎಲ್ಲವನ್ನು. ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ರಿ, ಎಲ್ಲವನ್ನು ಲಟ್ಟಿಸಿ ಇಟ್ಕೊಳ್ರಿ. ನೋಡಿ ಅದಕ್ಕೆ ಒಂದಕ್ಕೆ ಒಳ್ಳೆಣ್ಣೆ ಹಚ್ಬೇಕು ಒಂದು ಸೈಡು, ಇನ್ನೊಂದಕ್ಕೆ ಒಣ ಹಿಟ್ಟು ಹಚ್ಕೊಳ್ರಿ, ಹಚ್ಚಿ ಇಟ್ಕೊಳ್ರಿ. ಈಗ ಇದನ್ನು ಸಹ ಒಣ ಹಿಟ್ಟಿನಲ್ಲಿ ಅದ್ಕೊಳ್ಬೇಕು, ಅದ್ದಿ ಈ ರೀತಿ ಲಟ್ಟಿಸ್ಕೊಳ್ಬೇಕು. ನೋಡಿ ಈ ರೀತಿ ದಂಡಿಲೇ ಲಟ್ಟಿಸ್ಬೇಕು, ದಂಡಿ ಮೇಲೇ ಲಟ್ಟಿಸ್ಬೇಕು. ಭಾಳ ಭಾರ ಹಾಕಬಾರ್ದು, ಭಾಳ ಭಾರ ಹಾಕಿದ್ರೆ ಅಂಟ್ಕೊಂಡ್ಬಿಡ್ತಾವೆ, ಪದರು ಬಿಚ್ಚುವುದಿಲ್ಲ. ಪದರು ಬಿಚ್ಚಬೇಕಂದ್ರೆ ಲೈಟಾಗಿ ಪ್ರೆಸ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಮಾಡಬೇಕು. ಆವಾಗವಾಗ ಕಲ್ಲಿನ ಮೇಲೆ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ರಿ. ಪೂರ್ತಿ ಲಟ್ಟಿಸಾದ್ಮೇಲೆ ನೋಡಿರಿ ಅಲ್ಲಿ ಸ್ವಲ್ಪ ದಪ್ಪ ಅನ್ನಿಸ್ತಂದ್ರೆ ಅದ್ರ ಮೇಲೆ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಚಪಾತಿ ರೆಡಿ. ಚಪಾತಿ ಮಾಡುವುದು ತುಂಬಾ ಸುಲಭ. ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷ ವ್ಲಾಗ್ಸ್ 84 ಅಂತ. ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಹೋಗಿ ನೋಡಿ. ಆ ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕಾದ ಹಂಚಿಗೆ ಈಗ ಮಾಡಿಟ್ಟಂಥ ಚಪಾತಿಯನ್ನು ಹಾಕ್ಕೊಳ್ರಿ. ಹಾಕ್ಕೊಂಡು ಒಂದು 10 ಸೆಕೆಂಡ್ ಬಿಡಿರಿ. 10 ಸೆಕೆಂಡ್ ಬಿಟ್ಟ ನಂತರ ಹೊಳಿಸಿ ಹಾಕ್ರಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ರಿ, ಒಳ್ಳೆಣ್ಣೆ. ಈ ಎಳ್ಳೆಣ್ಣೆ ಹಾಕ್ಕೊಬೋದು, ಬೆಣ್ಣೆಯಾರ ಹಾಕ್ಕೊಬೋದು, ತುಪ್ಪಾರ ಹಾಕ್ಕೊಬೋದು, ನಿಮ್ಮ ಇಷ್ಟ. ಯಾವುದಾರ ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ರಿ. ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ವಿ, ಅರಿಶಿನ ಚಪಾತಿ ಅಥವಾ ಎಲ್ಲೋ ಚಪಾತಿ ಅಂತಂದ್ರೂ ಕರಿಬೋದು. ನೋಡಿ ಬಡ ಲಟ್ಟಿಸಿ ಈ ರೀತಿಯಾಗಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಲ್ಲೋ ಚಪಾತಿ ರೆಡಿ. ಈಗ ಯಾವುದೇ ಬಣ್ಣ ಹಾಕಿರೋದಂತಹ ಚಪಾತಿ ಹಿಟ್ಟನ್ನು ತೊಗೊಂಡು ಈ ರೀತಿ ಚರ ನಾದ್ಕೊಂಡು ಈ ರೀತಿ ಉಂಡೆಯಾಗಿ ಮಾಡಿ ಇಟ್ಕೊಳ್ರಿ. ಅದಕ್ಕೆ ಒಣ ಹಿಟ್ಟು ಹಚ್ಕೊಳ್ರಿ, ಗೋಧಿ ಹಿಟ್ಟು ಹಚ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ರಿ. ಪೂರಿ ಮಾಡ್ತೀವಲ್ಲ ಅಷ್ಟು ಅಗಲ ಆಗಿರ್ಬೇಕು. ನೋಡಿ ಈ ರೀತಿಯಾಗಿ ಎಲ್ಲವನ್ನು ಒಮ್ಮೆ ಲಟ್ಟಿಸಿ ಇಟ್ಕೊಳ್ರಿ. ಈಗ ಒಂದಕ್ಕೆ ಒಳ್ಳೆಣ್ಣೆ ಹಚ್ಕೋಬೇಕು, ಒಂದಕ್ಕೆ ಗೋಧಿ ಹಿಟ್ಟು ಹಚ್ಚಿ ಒಂದಕ್ಕೊಂದು ಅಂಟಿಸಿ ಇಟ್ಕೊಳ್ಬೇಕು. ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿ ಇಟ್ಕೊಳ್ರಿ. ಈಗ ತೊಗೊಂಡು ಗೋಧಿ ಹಿಟ್ಟು ಹಚ್ಕೋಬೇಕು, ಎರಡು ಸೈಡು ಇದಕ್ಕೆ ಗೋಧಿ ಹಿಟ್ಟು ಹಚ್ಚಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ನಿಮ್ಗೇನು ರೌಂಡ್ ಶೇಪ್ ಬರಲಿಲ್ಲ ಅಂದರೂ ತಲೆ ಕೆಡಿಸ್ಕೊಳ್ಬೇಡ್ರಿ. ಒಂದು ತಾಟಿಟ್ಟು ಈ ರೀತಿ ಲಟ್ಟಿಸ್ರಿ. ರೌಂಡ್ ಬಂದಿಲ್ಲ ಅಂದ್ರೆ ಆ ಚಪಾತಿ ಮೇಲೆ ಒಂದು ತಾಟಿಟ್ಟು ಚಾಕುವಿನ ಸಹಾಯದಿಂದ ಕಟ್ ಮಾಡಿದರೆ ಚಪಾತಿ ರೌಂಡಾಗಿ ಬರ್ತದೆ. ನೋಡಿ ಈಗ ಮಾಡಿದಂಥ ಚಪಾತಿಯನ್ನು ಈ ರೀತಿ ಕೈಯಲ್ಲಿ ಹಾಕ್ಕೊಳ್ರಿ. ಹಾಕ್ಕೊಂಡು ಒಂದು 10 ಕಾದ ಹಂಚಿಗೆ ಹಾಕ್ಕೊಳ್ರಿ. ಆಮೇಲೆ ಒಂದು 10 ಸೆಕೆಂಡ್ ಬಿಡ್ರಿ. 10 ಸೆಕೆಂಡ್ ಬಿಟ್ಟ ನಂತರ ಹೊಳಿಸಿ ಹಾಕ್ಕೊಳ್ರಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತೈತೆ, ಪೂರಿಯಾಗಿ ಉಬ್ಬಿ ಬರ್ತಾಯಿದೆ. ನೀವು ಇದಕ್ಕೆ ಎಣ್ಣೆ ಆದರೂ ಹಚ್ಕೋಬೋದು, ತುಪ್ಪ ಆದರೂ ಹಚ್ಕೊಂಡು ಎರಡು ರೀತಿ ಬೇಯಿಸ್ಕೊಂಡ್ರೆ ರುಚಿಯಾದ ಚಪಾತಿ ರೆಡಿ. ನೋಡಿ ಈ ರೀತಿ ಯಾವ ರೀತಿಯಾಗಿ ಪದರ ಬಿಚ್ಚುತ್ತೆ ಅಂತ ತೋರಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚಪಾತಿ. ಪೂರ್ತಿಯಾಗಿ ಚಪಾತಿ ಪದರ ಬಿಚ್ಕೊಳ್ಬೋದು. ನೋಡಿ ಈಗ ರುಚಿಕರವಾದ, ಆರೋಗ್ಯಕರವಾದ ಮತ್ತು ಕಲರ್ ಆದ ಚಪಾತಿ ರೆಡಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.
ಹೇಗೆ ಬಂದಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ಟರೆ ಮಕ್ಕಳು ಲಂಚ್ ಬಾಕ್ಸನ್ನು ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ ಮತ್ತು ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಕಲರ್ ನೋಡಿ 2 ಚಪಾತಿ ತಿನ್ನೋರು 3 ಚಪಾತಿ ತಿಂತಾರೆ ಮಕ್ಕಳು.